तो बाप तो निराकारी निर्विकारी निरहंकारी है। ಏಕೆಂದರೆ ತಂದೆ ಅಂತೂ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಆಗಿದ್ದಾರೆ. पहली शर्त है आत्मिक स्थिति की। ಮೊದಲನೇ ಚಾಲೆಂಜ್ ಆಗಿದೆ ಆತ್ಮಿಕ ಸ್ಥಿತಿದು. कहावत भी है, मरे बगैर स्वर्ग मिल न सके। ಗಾದೆ ಮಾತು ಸಹ ಇದೆ, ಏನಂತ, ಸಾಯ್ಲಿಲ್ಲ ಅಂದ್ರೆ ಸ್ವರ್ಗ ಸಿಗೋದಿಲ್ಲ ಅಂತ. तो वो तो स्थूल मरने को समझ लेते हैं। ಅವರಂತೂ ಸ್ಥೂಲದಲ್ಲಿ ಸಾಯೋದು ಅಂತ ತಿಳ್ಕೊಂಡ್ಬಿಡ್ತಾರೆ. स्थूल मरने की बात नहीं है, ಇಲ್ಲಂತೂ ಸ್ಥೂಲದಲ್ಲಿ ಸಾಯುವಂತ ಮಾತಲ್ಲ, वास्तव में वो बात है जीते जी मरने की। ಅದಂತೂ ವಾಸ್ತವದಲ್ಲಿ ಮಾತಾಗಿದೆ ಜಿತೇಜಿ ಸಾಯೋದು. काम क्रोध लोभ मोह अहंकार इन 5 विकारों से अपने को दूर हटाना है। ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ 5 ವಿಕಾರಗಳಿಂದ ಸ್ವಯಂವನ್ನ ದೂರ ಮಾಡಬೇಕಾಗಿದೆ. देह अभिमान को मारना है। ದೇಹಾಭಿಮಾನದಿಂದ ಸಾಯ್ಬೇಕಾಗಿದೆ. जब ऐसी स्टेज हमारी बनती है ಯಾವಾಗ ನಮ್ದು ಆ ಥರ ಸ್ಟೇಜ್ ಆಗುತ್ತೆ, तो हम अपने को स्वर्ग में अनुभव करते हैं। ಅವಾಗ ನಾವು ಸ್ವಯಂವನ್ನ ಸ್ವರ್ಗದಲ್ಲಿ ಅನುಭವ ಮಾಡ್ಕೊಂತೀವಿ. माने स्वर्ग में वो ही जा सकता है ಮತ್ತೆ ಸ್ವರ್ಗದಲ್ಲಿ ಅವರೇ ಹೋಗ್ಬೋದಾಗಿದೆ जो स्व की स्थिति में जाए। ಯಾರು ಸ್ವಸ್ಥಿತಿಯಲ್ಲಿ ಹೋಗ್ತಾರೆ. इसलिए शब्द का नाम ही ऐसा है। ಅದಕ್ಕೋಸ್ಕರ ಆ ಶಬ್ದದ ಹೆಸರೇ ಆ ರೀತಿ ಇದೆ. स्व माने आत्मा, ग माने गया। कहाँ गया? आत्मिक स्थिति में गया। ಸ್ವರ್ಗ ಅಂದ್ರೆ ಏನು? ಸ್ವ ಅಂದ್ರೆ ಆತ್ಮ, ಗ ಅಂದ್ರೆ ಗಯ ಅಂದ್ರೆ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಹೋಗ್ತಾರೆ. तो जहाँ जहाँ देह अभिमान है ಮತ್ತೆ ಎಲ್ಲೆಲ್ಲಿ ದೇಹಾಭಿಮಾನ ಇದೆ वहाँ वहाँ आत्मिक स्थिति बन नहीं सकती। ಅಲ್ಲಲ್ಲಿ ಆತ್ಮಿಕ ಸ್ಥಿತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. आत्मिक स्थिति जैसे जैसे बनती जाएगी आत्मा सुखी होती जाएगी। ಆತ್ಮಿಕ ಸ್ಥಿತಿ ಯಾವ್ಯಾವ ರೀತಿ ತಯಾರಾಗ್ತಾ ಹೋಗುತ್ತೆ ಅದೇ ರೀತಿ ಆತ್ಮ ಸುಖಿ ಆಗ್ತಾ ಹೋಗುತ್ತೆ. प्रैक्टिकल ज्ञान है। ಪ್ರಾಕ್ಟಿಕಲ್ ಜ್ಞಾನ ಆಗಿದೆ. अमृत वेले सवेरे को बैठ करके ಅಮೃತ ವೇಳೆ ಬೆಳಗ್ಗೆ ಎದ್ದು ಕುತ್ಕೊಂಡ್ಬಿಟ್ಟು प्रैक्टिस करके देखो। ಪ್ರಾಕ್ಟೀಸ್ ಮಾಡಿಬಿಟ್ಟು ನೋಡಿ, जिस दिन अच्छी आत्मिक स्टेज बनेगी ಯಾವ ದಿನದಲ್ಲಿ ಒಳ್ಳೆ ಆತ್ಮಿಕ ಸ್ಥಿತಿ ಆಗುತ್ತೆ सारा दिन हल्कापन महसूस होगा। ಅವಾಗ ಇಡೀ ದಿನ ಹಗುರ ಅನ್ನೋ ಅನುಭವ ಆಗುತ್ತೆ. अगर सवेरे सवेरे देहवान की स्टेज रही ಒಂದ್ ವೇಳೆ ಬೆಳಗ್ಗೆ ಎದ್ದಾಗೆ ದೇಹಾಭಿಮಾನದ ಸ್ಟೇಜ್ ಇದ್ರೆ, या देर से उठे ಅಥವಾ ನಾವು ಲೇಟಾಗಿ ಎದ್ರೆ, या नहीं उठ सके ಅಥವಾ ಎದ್ದಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ तो सारा दिन भारीपन महसूस होता है। ಅವಾಗ ಮತ್ತೆ ಇಡೀ ದಿನ ಭಾರತ್ ತರ ಅನುಭವ ಆಗುತ್ತೆ. तो असली बात क्या हुई? स्वर्ग और नरक की। ಮತ್ತೆ ಸ್ವರ್ಗ ಮತ್ತೆ ನರಕದ ನಿಜವಾದ ಮಾತೇನಾಯ್ತು? स्वर्ग और नरक का असली फाउंडेशन किस बात पर हुआ? ಸ್ವರ್ಗ ಮತ್ತೆ ನರಕದ ನಿಜವಾದ ಫೌಂಡೇಶನಿನ ಮಾತು ಯಾವ್ದಾಯ್ತು? आत्मिक स्थिति। ಆತ್ಮಿಕ ಸ್ಥಿತಿಯ ಮೇಲಾಯ್ತು. हम बच्चे आए हैं बाप के गले का हार बनने के लिए। ಇವಾಗಂತೂ ನಾವು ಮಕ್ಕಳು ಬಂದಿದ್ದೀವಿ ಏನಕ್ಕೋಸ್ಕರ? ತಂದೆಯ ಕೊರಳಿನ ಹಾರ ಆಗ್ಲಿಕ್ಕೋಸ್ಕರ. तो क्या करना पड़ेगा? ಮತ್ತೆ ಏನ್ ಮಾಡ್ಬೇಕಾಗಿದೆ? है गले का हार बनने के लिए आए हैं ಕೊರಳಿನ ಹಾರ ಆಗ್ಲಿಕ್ಕೋಸ್ಕರ ಬಂದಿದ್ದೀವಿ ಅಂದ್ರೆ तो कैसे बनेंगे? ಮತ್ತೆ ನಾವು ಯಾವ ತರ ಆಗ್ತೀವಿ? स्वयंवर होते थे ಯಾವ ತರ ಸ್ವಯಂವರ ಆಗ್ತಾ ಇತ್ತು? तो कन्या वर के गले में हार डालती थी। ಆವಾಗ ಸ್ವಯಂವರ ಆದಾಗ ಏನಾಗ್ತಾ ಇತ್ತು? ಕನ್ಯೆ ಯಾರಿದ್ರು ಅವರು ತಮ್ಮ ವರನ ಕೊರಳಲ್ಲಿ ಹಾರವನ್ನ ಹಾಕ್ತಾ ಇದ್ರು. तो समान के गले में हार डाला जाता है ಮತ್ತೆ ಯಾರು ಸಮಾನ ಆಗಿರ್ತಾರೆ ಅವ್ರ ಕೊರಳಲ್ಲಿ ಹಾರವನ್ನ ಹಾಕ್ಲಾಗುತ್ತಾ? या भिखमंगे के गले में हार, कोड़ी के गले में हार डाल देगी? ಅಥವಾ ಯಾರು ಭಿಕ್ಷುಕರಾಗಿರ್ತಾರೆ, ಕೋಡಿ ಆಗಿರ್ತಾರೆ ಅಂತವ್ರ ಕೊರಳಲ್ಲಿ ಹಾರವನ್ನ ಹಾಕ್ಬಿಡ್ತಾರ? समान होना चाहिए ना। ಸಮಾನ ಇರ್ಬೇಕಾಗಿದೆ ಅಲ್ವಾ? गला हार बनने के लिए ಕೊರಳಿನ ಹಾರ ಆಗ್ಲಿಕ್ಕೋಸ್ಕರ तो क्या करना पड़े? ಮತ್ತೆ ಏನ್ ಮಾಡ್ಬೇಕಾಗಿದೆ? कहाँ समान बनना पड़े? ಎಲ್ಲಿ ಸಮಾನ ಆಗ್ಬೇಕಾಗಿದೆ? जैसे बाप निराकारी ಯಾವ ತರ ತಂದೆ ನಿರಾಕಾರಿ ಆಗಿದ್ದಾರೆ वैसे हमारी स्टेज भी निराकारी निर्विकारी निरहंकारी स्टेज झलकनी चाहिए। ಯಾವ ತರ ತಂದೆ ನಿರಾಕಾರಿ ಆಗಿದ್ದಾರೆ ಅದೇ ತರ ನಮ್ದು ಸಹ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಸ್ಟೇಜ್ ಕಾಣಿಸ್ಬೇಕಾಗಿದೆ. आत्माभिमानी बनना बहुत जरूरी है। ಆತ್ಮಾಭಿಮಾನಿಗಳಂತೂ ಖಂಡಿತವಾಗಿ ಆಗ್ಲೇಬೇಕಾಗಿದೆ. आगे चल के तो मौत का बाजार लगेगा। ಮುಂದೆ ಬರುವಂತ ಸಮಯದಲ್ಲಂತೂ ಮೃತ್ಯು ಮಾರ್ಕೆಟ್ ಆಗೋಗ್ಬಿಡುತ್ತೆ. ढेर की ढेर अकाले मौतें होती रहेंगी। ತುಂಬಾ ಜಾಸ್ತಿ ಅಕಾಲಿ ಮೃತ್ಯು ಆಗ್ತಾ ಇರುತ್ತೆ.
जो अकाले मौत में मरते हैं ಯಾರು ಆಕಸ್ಮಿಕ ಮೃತ್ಯುಯಲ್ಲಿ ಸಾಯ್ತಾರೆ वो भूत प्रेत बनते हैं। ಅವರು ಭೂತ ಪ್ರೇತಗಳಾಗ್ತಾರೆ. उनको अपना आधार चाहिए। ಅವ್ರಿಗೂ ಸಹ ತಮ್ಮ ಆಧಾರ ಬೇಕಾಗಿದೆ. एक एक आधार में अनेक सोलें प्रवेश करेंगी। ಒಬ್ಬೊಬ್ಬ ಆಧಾರದಲ್ಲಿ ಅನೇಕ ಆತ್ಮಗಳು ಪ್ರವೇಶ ಮಾಡ್ತಾರೆ. उल्टे पलटे काम कराती रहेंगी। ಉಲ್ಟಾ ಪಲ್ಟಾ ಕೆಲಸಗಳನ್ನ ಮಾಡಿಸ್ತಾ ಇರುತ್ತೆ. इसलिए अभी से बहुत प्रैक्टिस करनी है। ಅದಕ್ಕೋಸ್ಕರ ಇವಾಗಿನಿಂದಾನೇ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗಿದೆ. दुनिया में सूक्ष्म शरीरधारी आत्माओं की संख्या बढ़ेगी या घटेगी? ಪ್ರಪಂಚದಲ್ಲಿ ಸೂಕ್ಷ್ಮ ಶರೀರಧಾರಿ ಆತ್ಮಗಳ ಸಂಖ್ಯೆ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ? दिन दूनी रात चौगुनी बढ़ती जाएगी। ದಿನಕ್ಕೆ 2ರಷ್ಟು ರಾತ್ರಿಗೆ 4ರಷ್ಟು ಹೆಚ್ಚಾಗ್ತಾನೆ ಹೋಗುತ್ತೆ. क्योंकि अकाले मौत लगातार बढ़ रही है या घट रही है? ಯಾಕೆಂದ್ರೆ ಆಕಸ್ಮಿಕ ಮೃತ್ಯು ಏನಿದೆ ಅದು ದಿನ ಪ್ರತಿದಿನ ಹೆಚ್ಚಾಗ್ತಾ ಇದೆನಾ ಕಡಿಮೆ ಆಗ್ತಾ ಇದೆನಾ? अकाले मौत बढ़ती चली जाएगी। ಆಕಸ್ಮಿಕ ಮೃತ್ಯು ಏನಿದೆ ಅದು ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. लगातार भूकंप होंगे तो बड़े बड़े मकान, बड़ी बड़ी बिल्डिंग, ಯಾವಾಗ್ಲೂ ಭೂಕಂಪಗಳಾಗ್ತಾ ಇದ್ರೆ ಏನಾಗುತ್ತೆ? ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ मल्टी स्टोरी सारी गिरेंगी। ಆ ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ಗಳೆಲ್ಲ ಏನೇ ಇದೆ ಅದೆಲ್ಲ ಬೀಳ್ತಾ ಹೋಗುತ್ತೆ. तो अकाले मौत बढ़ेगी। ಅದರಿಂದ ಏನಾಗುತ್ತೆ? ಮತ್ತೆ ಅಕಾಲೆ ಮೃತ್ಯು ಹೆಚ್ಚಾಗ್ತಾ ಹೋಗುತ್ತೆ. वो आत्माएं कहाँ जाएंगी? ಮತ್ತೆ ಆ ಆತ್ಮಗಳೆಲ್ಲ ಎಲ್ಲಿ ಹೋಗ್ತಾರೆ? उनका उद्धार कहाँ से होगा? ಅವ್ರ ಉದ್ಧಾರ ಎಲ್ಲಿಂದ ಆಗುತ್ತೆ? यही बीज रूप आत्माएं हैं ಇವರೇ ಬೀಜರೂಪ ಆತ್ಮಗಳಾಗಿದ್ದಾರೆ. जिस द्वारा उनका उद्धार होना है। ಅವ್ರ ಮುಖಾಂತರನೇ ಅವ್ರ ಉದ್ಧಾರ ಆಗ್ಬೇಕಾಗಿದೆ. इसलिए एक एक में अनेक अनेक प्रवेश करेंगी। ಅದಕ್ಕೋಸ್ಕರ ಒಬ್ಬೊಬ್ಬರಲ್ಲಿ ಅನೇಕ ಆತ್ಮಗಳು ಪ್ರವೇಶ ಮಾಡ್ತಾರೆ. परंतु जो आत्मिक स्थिति के पक्के होंगे, ಆದರೆ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಪಕ್ಕಾ ಆಗಿರ್ತಾರೆ वो उनके प्रभाव में आने वाले नहीं है। ಅವರು ಅವ್ರ ಪ್ರಭಾವದಲ್ಲಿ ಬರುವಂತವ್ರಲ್ಲ. क्योंकि उनके ऊपर ईश्वरीय ज्ञान का पूरा प्रभाव चढ़ा हुआ है। ಯಾಕೆಂದ್ರೆ ಅವ್ರ ಮೇಲೆ ಈಶ್ವರೀಯ ಜ್ಞಾನದ ಪ್ರಭಾವ ಪೂರ್ತಿ ತುಂಬಿಕೊಂಡಿರುತ್ತೆ. तो उनकी प्रजा भी बनने वाले नहीं है। ಮತ್ತೆ ಅವ್ರ ಪ್ರಜೆಗಳಾಗುವಂತವ್ರು ಸಹ ಇರಲ್ಲ. जो आत्मिक स्थिति में कच्चे होंगे, ಯಾರು ಆತ್ಮಿಕ ಸ್ಥಿತಿಯಲ್ಲಿ ಅಪರಿಪಕ್ವ ಆಗಿರ್ತಾರೆ उनके ऊपर उन आत्माओं का प्रभाव हो जाएगा। ಅವ್ರ ಮೇಲೆ ಆತ್ಮಗಳ ಪ್ರಭಾವ ಆಗುತ್ತೆ. सवारी कर लेंगी ಅವ್ರ ಮೇಲೆ ಅವರು ಸವಾರಿ ಮಾಡ್ತಾರೆ. और सवारी करके कुछ समय तक, जब तक वो सच्चाई को पूरा नहीं समझती हैं, ಮತ್ತೆ ಸವಾರಿ ಮಾಡಿಬಿಟ್ಟು ಎಲ್ಲಿವರೆಗೂ ಅವರು ಸತ್ಯತೆಯನ್ನು ಪೂರ್ತಿ ತಿಳ್ಕೊಳ್ಳೋದಿಲ್ಲ, एडवांस की ज्ञान की गहराई को पूरा नहीं समझती हैं, ಅಡ್ವಾನ್ಸಿನ ಜ್ಞಾನದ ಆಳತೆಯನ್ನು ಎಲ್ಲಿವರೆಗೂ ಅವ್ರು ಪೂರ್ತಿ ತಿಳ್ಕೊಳ್ಳೋದಿಲ್ಲ, तब तक विरोध करती रहेंगी। ಅಲ್ಲಿವರೆಗೂ ಅವ್ರು ವಿರೋಧವನ್ನ ಮಾಡ್ತಾ ಇರ್ತಾರೆ. बाद में सहयोगी बन जाएगी। ಮತ್ತೆ ಆಮೇಲೆ ಅವರು ಸಹಯೋಗಿಗಳಾಗಿ ಹೋಗ್ತಾರೆ. जो आत्मिक स्थिति में पक्का हो जाएगा उनमें प्रवेश नहीं होगा वो आत्माएं। ಯಾರೋ ಕೇಳ್ತಾ ಇದ್ದಾರೆ, ಯಾರು ಆತ್ಮಿಕ ಸ್ಥಿತಿಯಲ್ಲಿ ಪಕ್ಕಾ ಸ್ಥಿತರಾಗಿ ಹೋಗ್ತಾರೆ ಅವರಲ್ಲಿ ಆತ್ಮಗಳು ಪ್ರವೇಶ ಮಾಡೋದಿಲ್ವಾ ಅಂತ. जो आत्मिक स्थिति का पक्का होगा, ಯಾರು ಆತ್ಮಿಕ ಸ್ಥಿತಿಯಲ್ಲಿ ಪಕ್ಕಾ ಆಗಿರ್ತಾರೆ, बीज रूपी स्टेज में होगा, ಬೀಜರೂಪಿ ಸ್ಟೇಜ್ ನಲ್ಲಿ ಇರ್ತಾರೆ, उसमें सूक्ष्म शरीर को प्रवेश करने का रास्ता मिलेगा। ಅವರಲ್ಲಿ ಸೂಕ್ಷ್ಮ ಶರೀರಕ್ಕೆ ಪ್ರವೇಶ ಮಾಡುವಂತ ದಾರಿ ಸಿಗುತ್ತಾ? बिंदु रूपी स्टेज, ಬಿಂದು ರೂಪಿ ಸ್ಟೇಜ್ ನಲ್ಲಿ, ठीक है बाबा। कारण स्टेज, ಕಾರಣ ಸ್ಟೇಜ್. एक है झाड़, ಒಂದಾಗಿದೆ ವೃಕ್ಷ, उसको कहते हैं बड़ा विस्तार। ಅದಕ್ಕೆ ಹೇಳ್ತಾರೆ ದೊಡ್ಡ ವಿಸ್ತಾರ ಅಂತ. एक होता है जड़े, ಒಂದಾಗಿರುತ್ತೆ ಬೇರುಗಳು, उतना विस्तार नहीं है, ಅದು ಅಷ್ಟೊಂದು ವಿಸ್ತಾರ ಆಗಿಲ್ಲ, लेकिन सारे वृक्ष का आधार है। ಆದ್ರೆ ಅದು ಇಡೀ ವೃಕ್ಷದ ಆಧಾರ ಆಗಿದೆ. और एक उन जड़ों का भी बीज। ಮತ್ತೆ ಇನ್ನೊಂದು ಆ ಬೇರುಗಳಿಗೂ ಸಹ ಬೀಜ ಆಗಿರುತ್ತೆ. ज्यादा पावरफुल कौन है? ಜಾಸ್ತಿ ಪವರ್ಫುಲ್ ಯಾರಾಗಿರ್ತಾರೆ? बीज ज्यादा पावरफुल है। ಬೀಜನೇ ಜಾಸ್ತಿ ಪವರ್ಫುಲ್ ಆಗಿರುತ್ತೆ. तो जो आत्मिक स्थिति जिनकी पक्की हो चुकी है, ಮತ್ತೆ ಯಾರ್ದು ಆತ್ಮಿಕ ಸ್ಥಿತಿ ಪಕ್ಕಾ ಆಗೋಗ್ಬಿಟ್ಟಿದೆ, इतनी पक्की हो चुकी है कि एक सेकंड में निराकारी स्टेज
ಎಷ್ಟೊಂದು ಅವ್ರದ್ದು ಆತ್ಮಿಕ ಸ್ಥಿತಿ ಪಕ್ಕ ಆಗೋಗ್ಬಿಟ್ಟಿರುತ್ತೆ, ಒಂದು ಸೆಕೆಂಡ್ನಲ್ಲಿ ಅವರು ನಿರಾಕಾರಿ ಸ್ಟೇಜನ್ನು ಪಡ್ಕೊಂಡ್ಬಿಡ್ತಾರೆ. जब चाहे तब ಯಾವಾಗ ಬೇಕೋ ಆವಾಗೇ ಆ ಸ್ಟೇಜನ್ನು ಹಿಡ್ಕೋಬೋದು ಅವರು. 1 सेकंड में मनन चिंतन मंथन की स्टेज, ಒಂದು ಸೆಕೆಂಡ್ನಲ್ಲಿ ಮನನ ಚಿಂತನ ಮಂಥನೆಯ ಸ್ಟೇಜ್. जब चाहे तब, ಯಾವಾಗ ಬೇಕೋ ಆವಾಗ. और 1 सेकंड में साकारी स्टेज, ಮತ್ತು ಒಂದು ಸೆಕೆಂಡ್ನಲ್ಲಿ ಸಾಕಾರಿ ಸ್ಟೇಜ್. जब चाहे तब और जितनी देर चाहे तब तक ಅಂದರೆ ಯಾವಾಗ ಬೇಕೋ ಆವಾಗ ಮತ್ತು ಎಷ್ಟು ಟೈಮಿನವರೆಗೂ ಬೇಕೋ ಅಷ್ಟು ಟೈಮ್ವರೆಗೂ साकार इंद्रियों से सुख भोगने वाले. ಸಾಕಾರ ಇಂದ್ರಿಯಗಳಿಂದ ಸುಖವನ್ನು ಅನುಭವಿಸುವಂಥ ಸ್ಟೇಜ್. फिर जैसे ही आक्रमण हो, साकार से क्या बन जाए, एकदम निराकार स्टेज. ಮತ್ತೆ ಯಾವಾಗ ಆಕ್ರಮಣ ಆಗೋಗ್ಬಿಡುತ್ತೆ ಆವಾಗ ಏಕ್ದಮ್ ಏನಾಗಬೇಕು, ಸಾಕಾರಿಯಿಂದ ಏಕ್ದಮ್ ನಿರಾಕಾರಿ ಸ್ಟೇಜ್ ಆಗೋಗ್ಬಿಡ್ಬೇಕು ಒಂದು ಸೆಕೆಂಡ್ನಲ್ಲಿ. तो ऐसी आत्माएं जो परफेक्ट प्रैक्टिस वाली होंगी, ಮತ್ತೆ ಯಾರು ಈ ಥರ ಪರ್ಫೆಕ್ಟ್ ಸ್ಟೇಜ್ನ ಆತ್ಮಗಳಾಗಿರ್ತಾರೆ, अभी अभी साकारी, अभी अभी निराकारी, अभी अभी आकारी, ಇವಾಗಿವಾಗ ಸಾಕಾರಿ, ಇವಾಗಿವಾಗ ಆಕಾರಿ, ಇವಾಗಿವಾಗ ನಿರಾಕಾರಿ, ಯಾರು ಈ ಥರ ಸ್ಟೇಜ್ನಲ್ಲಿ ಸ್ಥಿತ ಆಗುವಂಥ ಆತ್ಮಗಳಾಗಿದ್ದಾರೆ. बाप दादा ने कौन सी प्रैक्टिस करने के लिए बोला? ಬಾಬ್ದಾದ ಯಾವ ಪ್ರಾಕ್ಟೀಸನ್ನು ಮಾಡಲಿಕ್ಕೋಸ್ಕರ ಹೇಳಿದ್ದಾರೆ? यही तो प्रैक्टिस करने के लिए बोला. ಇದನ್ನೇ ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ಹೇಳಿದ್ದಾರೆ ಅಲ್ವಾ? अव्यक्त बनो. ಅವ್ಯಕ್ತ ಆಗಿ ಅಂತ. शुरुआत में तो बहुत ही बोलते थे अव्यक्त बनो, ಮೊದಲಂತೂ ತುಂಬ ಹೇಳ್ತಾ ಇದ್ರು ಅವ್ಯಕ್ತರಾಗಿ ಅಂತ. आकारी बनेंगे तो भी अव्यक्त है, ಆಕಾರಿ ಆದ್ರೇನು ಸಹ ಅವ್ಯಕ್ತನೇ ಆಗಿದ್ದಾರೆ, और निराकारी बनेंगे तो भी ಮತ್ತೆ ನಿರಾಕಾರಿ ಆದ್ರೇನು ಸಹ अव्यक्त है. ಅವ್ಯಕ್ತ ಆಗಿದ್ದಾರೆ. व्यक्त भाव से परे ವ್ಯಕ್ತ ಭಾವನೆಯಿಂದ ಪರೆ. जो स्टेज इन आंखों से नहीं देखी जाती है, ಆ ಸ್ಟೇಜ್ ಏನಿದೆ ಅದು ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗಲ್ಲ. तो ऐसी स्टेज वाली आत्माओं को ಮತ್ತೆ ಆ ಥರ ಸ್ಟೇಜ್ ಉಳ್ಳುವಂಥ ಆತ್ಮಗಳಿಗೆ वो भूत प्रेतानी आत्माएं डिस्टर्ब भी नहीं कर सकेंगे. ಆ ಥರ ಇದ್ರೆ ಮತ್ತೆ ಭೂತ ಪ್ರೇತಾನಿ ಆತ್ಮಗಳು ಯಾರು ಇರ್ತಾರೆ ಅವರಿಗೆ ಡಿಸ್ಟರ್ಬೇ ಮಾಡ್ಲಿಕ್ಕೆ ಆಗಲ್ಲ. नहीं तो ऐसे भी होगा ಮತ್ತೆ ಇಲ್ಲದಿದ್ರೆ ಈ ಥರನೂ ಮತ್ತೆ ಆಗುತ್ತೆ, कि प्राण भी हरण करके ले जाएंगे. ಪ್ರಾಣನೂ ಸಹ ಹರಣೆ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. जो स्टार की याद में रहेंगे, ಯಾರು ಸ್ಟಾರಿನ ನೆನಪಿನಲ್ಲಿ ಇರ್ತಾರೆ, ब्रकुटी के मध्य में स्टार याद करने के पक्के अनुभवी बनेंगे. ಯಾರು ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಸ್ಟಾರನ್ನ ನೆನಪು ಮಾಡುವಂಥ ಪಕ್ಯ ಅನುಭವಿ ಆತ್ಮಗಳಾಗ್ತಾರೆ, उनमें इविल सोल कभी प्रवेश कर ही नहीं सकते. ಅವರಲ್ಲಿ ಇವಿಲ್ ಸೋಲ್ಗಳು ಯಾವತ್ತೂ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. जिनमें भूत प्रेत प्रवेश करता हो, ಯಾರಲ್ಲಿ ಭೂತ ಪ್ರೇತಗಳು ಪ್ರವೇಶ ಮಾಡ್ತಾರೆ, आत्मिक स्टेज में रह करके ಆತ್ಮಿಕ ಸ್ಟೇಜ್ನಲ್ಲಿ ಇದ್ಬಿಟ್ಟು उनकी आंखों में आंखें डाल करके देखो, ಆತ್ಮಿಕ ಸ್ಟೇಜ್ನಲ್ಲಿ ಇದ್ಬಿಟ್ಟು ಅವ್ರ ಕಣ್ಣಿನಲ್ಲಿ ಕಣ್ಣಿಟ್ಬಿಟ್ಟು ನೋಡಿ, वो झट से नीचे आंख कर लेंगे. ಅವರು ತಕ್ಷಣ ಕಣ್ಣುಗಳನ್ನು ಕೆಳಗಡೆ ಮಾಡ್ಕೊಂಡ್ಬಿಡ್ತಾರೆ. संगठित होकर के बैठ जाओ. ಸಂಘಟಿತರಾಗ್ಬಿಟ್ಟು ಕುತ್ಕೊಂಡ್ಬಿಡಿ. क्या कहीं भी भूत प्रेत आत्माओं का ज्यादा आक्रमण होता हो ಎಲ್ಲಾದ್ರೂ ಭೂತ ಪ್ರೇತ ಆತ್ಮಗಳ ಆಕ್ರಮಣ ಜಾಸ್ತಿ ಆಗುತ್ತೆ ಅಂದ್ರೆ तो क्या करो, ಮತ್ತೆ ಅವಾಗ ಏನ್ ಮಾಡ್ಬೇಕು, ಮತ್ತೆ संगठित होकर के बैठ जाओ ಸಂಘಟಿತರಾಗ್ಬಿಟ್ಟು ಕುತ್ಕೊಂಡ್ಬಿಡಿ. और संगठन की याद में रह करके ऐसा पावरफुल वातावरण बनाओ. ಮತ್ತೆ ಆ ಸಂಘಟಿತ ನೆನಪಿನಲ್ಲಿ ಕುತ್ಕೊಂಡ್ಬಿಟ್ಟು ಆ ಥರ ಪವರ್ಫುಲ್ ವಾತಾವರಣವನ್ನು ಮಾಡ್ಕೋಬೇಕು. आत्मिक स्थिति का वातावरण ಆತ್ಮಿಕ ಸ್ಥಿತಿಯ ವಾತಾವರಣವನ್ನು ಮಾಡಬೇಕು. जो लगे कि परम धाम धरती पर आ गया. ಅಂದರೆ ಅವ್ರು ನೋಡಿರೋ ಏನು ಅನಿಸ್ಬೇಕು, ಪರಮಧಾಮನೇ ಭೂಮಿಯಲ್ಲಿ ಬಂದ್ಬಿಟ್ಟಿದೆ ಅನ್ನೋ ಥರ ಅನಿಸ್ಬೇಕು. तो वो आत्माएं टिक नहीं सकेंगी. ಅವಾಗ ಮತ್ತೆ ಆತ್ಮಗಳು ಸ್ಥಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ज्ञान का तंत्र है, आत्मा अपने स्वरूप को पकड़ ले. ಜ್ಞಾನದ ತಂತ್ರನೇ ಏನಾಗಿದೆ, ಸಾರನೇ ಏನಾಗಿದೆ, ಆತ್ಮ ತಮ್ಮ ಸ್ವರೂಪವನ್ನು ಇಟ್ಕೊಂಡ್ಬಿಡ್ಬೇಕು.
जो भूले ही नहीं। ಅದು ಯಾವತ್ತೂ ಮರಿಲೇಬಾರ್ದು. ऐसे स्वरूप को जब आत्मा पकड़ लेगी ಆ ಥರ ಸ್ವರೂಪವನ್ನದಲ್ಲಿ ಯಾವಾಗ ಆತ್ಮ ಸ್ಥಿತ ಆಗೋಗ್ಬಿಡುತ್ತೆ, तो ज्ञान की दरकार ही नहीं। ಆವಾಗ ಜ್ಞಾನದ ಅವಶ್ಯಕತೆನೇ ಇಲ್ಲ. रोज रोज मुरली में कहा जाता है अपन को आत्मा समझो, आत्मा समझो। ಪ್ರತಿದಿನ ಮುರಳಿಯಲ್ಲಿ ಹೇಳಲಾಗುತ್ತೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಆತ್ಮ ಅಂತ ತಿಳ್ಕೊಳ್ಳಿ. क्यों कहा जाता है? ಆ ಥರ ಯಾಕೆ ಹೇಳಲಾಗುತ್ತೆ? क्योंकि ज्ञान का जो तंत्र है वो हमने अभी पकड़ा नहीं है। ಯಾಕೆಂದರೆ ಜ್ಞಾನದ ಸಾರ ಏನಿದೆ ಅದನ್ನು ಇಲ್ಲಿವರೆಗೂ ನಾವು ಇಟ್ಕೊಂಡೇ ಇಲ್ಲ. इसलिए रोज याद दिलाते हैं अपन को आत्मा समझो। ಅದಕ್ಕೋಸ್ಕರ ಪ್ರತಿದಿನ ನೆನಪು ಮಾಡಿಸ್ತಾರೆ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. जब ज्ञान का तंत्र पकड़ लेंगे ಯಾವಾಗ ನಾವು ಜ್ಞಾನದ ಸಾರಾಂಶ ಏನು ಅನ್ನೋದನ್ನ ಇಟ್ಕೊಂಡ್ಬಿಡ್ತೀವಿ, फिर ज्ञान की दरकार नहीं रहेगी। ಆವಾಗ ಮತ್ತೆ ಜ್ಞಾನದ ಅವಶ್ಯಕತೆನೇ ಇರೋದಿಲ್ಲ. एक ही प्रैक्टिस पक्की करनी है, ಒಂದೇ ಪ್ರಾಕ್ಟೀಸ್ ಪಕ್ಕ ಮಾಡ್ಕೋಬೇಕಾಗಿದೆ. देह को भूलना और आत्मा ज्योति बिंदु को याद करना। ದೇಹವನ್ನು ಮರೆಯೋದು ಮತ್ತು ಆತ್ಮ ಜ್ಯೋತಿರ್ಬಿಂದುನ ನೆನಪು ಮಾಡೋದು, ಇದೇ ಪ್ರಾಕ್ಟೀಸ್ ಮಾಡಬೇಕಾಗಿದೆ. आत्मा बनेंगे ಯಾವಾಗ ನಾವು ಆತ್ಮ ಆಗ್ತೀವಿ तभी तो आत्मा को पढ़ेंगे। ಅವಾಗೆ ನಾವು ಆತ್ಮಗಳನ್ನು ಓದ್ತೀವಿ ಅಲ್ವಾ. आत्मा अर्थात बिंदु माने ज्योति बिंदु माने बीज। ಆತ್ಮ ಅಂದರೆ ಜ್ಯೋತಿರ್ಬಿಂದು, ಜ್ಯೋತಿರ್ಬಿಂದು ಅಂದರೆ ಬೀಜ. बीज बनेंगे तो बीज के झाड़ को देखेंगे, ಬೀಜ ಆದರೆ ಬೀಜದ ವೃಕ್ಷವನ್ನು ನೋಡ್ತೀವಿ. क्योंकि बीज में सारा झाड़ समाया हुआ है ಯಾಕೆಂದರೆ ಬೀಜದಲ್ಲೇ ಎಲ್ಲ ವೃಕ್ಷ ಸಮಾವೇಶನೆ ಆಗಿದೆ. और बीज बनेंगे ही नहीं ಮತ್ತೆ ನಾವು ಬೀಜ ಆಗಲೇ ಇಲ್ಲ ಅಂದರೆ तो झाड़ को जो बीज डिफेक्ट होता है, ಮತ್ತೆ ಯಾವ ಬೀಜ ಡಿಫೆಕ್ಟ್ ಆಗಿರುತ್ತೆ, बीज डिफेक्टेड होता है कि नहीं, ಬೀಜ ಡಿಫೆಕ್ಟೆಡ್ ಆಗಿರುತ್ತೋ ಇಲ್ವೋ, तो उसका पौधा सरसब्ज नहीं होता है। ಮತ್ತೆ ಅದ್ರ ಗಿಡ ಸರಸಬ್ಜಾಗಿ ತಯಾರಾಗೋದಿಲ್ಲ. पौधा सरसब्ज ही नहीं होगा तो पूरा पौधा जैसा देखने में आना चाहिए स्वस्थ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ಬೀಜನೇ ಡಿಫೆಕ್ಟೆಡ್ ಆಗಿದ್ರೆ ಆ ಗಿಡ ಯಾವ ಥರ ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣಿಸ್ಬೇಕಾಗಿದೆ ಅದು ಆ ಥರ ಕಾಣಿಸೋದೇ ಇಲ್ಲ, ಅದು ಗಿಡ ಚೆನ್ನಾಗಿ ತಯಾರೇ ಆಗಲ್ಲ. वैसा स्वस्थ पौधा देखने में आएगा? ಎಷ್ಟು ಆರೋಗ್ಯವಾಗಿರುವಂಥ ಚೆನ್ನಾಗಿರುವಂಥ ವೃಕ್ಷ ಕಾಣಿಸ್ಬೇಕು, ಅದು ಕಾಣಿಸ್ಲಿಕ್ಕೆ ಬರುತ್ತಾ ಆ ಥರ? ಇಲ್ಲ, नहीं आएगा। तो क्या करना है, हैं? अमृत वेले उठते ही और कुछ याद ना आए, ಮತ್ತೆ ಏನು ಮಾಡಬೇಕಾಗಿದೆ, ಅಮೃತ ವೇಳೆ ಎದ್ದ ತಕ್ಷಣ ಬೇರೆ ಇನ್ನೇನು ನೆನಪಿಗೆ ಬರಬಾರ್ದು. कुछ याद ना आए माने नील भी न रहे, ಏನು ನೆನಪು ಬರಬಾರ್ದು ಅಂದರೆ ಪೂರ್ತಿ ನಿಲ್ ಸಹ ಆಗಬಾರ್ದು. हैं? कि सोते सोते उठ तो बैठ गए ಅಂದರೆ ಮಲಗ್ತಾ ಮಲಗ್ತಾ ಎದ್ದಂತೂ ಕೂತ್ಕೊಂಡ್ಬಿಡ್ತಾರೆ, नील नहीं, ಆದರೆ ಮತ್ತೆ ಏನು ನೆನಪೇ ಇಲ್ಲ, ಪೂರ್ತಿ ಝೀರೋ ಆಗಿರ್ತಾರೆ. वो स्टार देखने में आवे। ಆ ಥರ ಅಲ್ಲ, ಸ್ಟಾರ್ ನೋಡಲಿಕ್ಕೆ ಕಾಣಿಸ್ಬೇಕು. क्या स्टार देखने में आवे, ಆ ಸ್ಟಾರ್ ಏನಿದೆ ಅದು ನೋಡಲಿಕ್ಕೆ ಕಾಣಿಸ್ಬೇಕು. इन आंखों से नहीं देखने में आवेगा, ಈ ಕಣ್ಣುಗಳಿಂದ ನೋಡಲಿಕ್ಕೆ ಕಾಣಿಸೋದೇ ಇಲ್ಲ. लेकिन बुद्धि के तीसरे नेत्र से ಆದರೆ ಬುದ್ಧಿಯ ಮೂರನೇ ಕಣ್ಣಿನಿಂದ ऐसी पक्की प्रैक्टिस हो जावे ಆ ಥರ ಪಕ್ಕ ಪ್ರಾಕ್ಟೀಸ್ ಆಗೋಗ್ಬಿಡ್ಬೇಕು कि भ्रकुटी के मध्य में स्टार ही दिखे। ಭ್ರುಕುಟಿಯ ಮಧ್ಯದಲ್ಲಿ ಸ್ಟಾರೇ ಕಾಣಿಸ್ಬೇಕು, ಆ ಥರ ಪ್ರಾಕ್ಟೀಸ್ ಆಗಿಬಿಡ್ಬೇಕು ನೋಡ್ತಾ ನೋಡ್ತಾ. ऐसी प्रैक्टिस कि जिसमें स्टार ही देखने में आवे, ಆ ಥರ ಪ್ರಾಕ್ಟೀಸ್ ಯಾವುದರಲ್ಲಿ ಸ್ಟಾರೇ ನೋಡಲಿಕ್ಕೆ ಕಾಣಿಸುತ್ತೆ, कोई दूसरा संकल्प ना आवे। ಬೇರೆ ಯಾವುದೇ ಸಂಕಲ್ಪಗಳು ಬರಬಾರ್ದು. अगर लंबे टाइम की बनती है ಒಂದು ವೇಳೆ ಜಾಸ್ತಿ ಟೈಮಿಗೋಸ್ಕರ ಆ ಥರ ಸ್ಟೇಜ್ ಆಗುತ್ತೆ ಅಂದರೆ तो अनेक जन्मों को देख भी सकेंगे। ಮತ್ತೆ ಆವಾಗ ನಾವು ಅನೇಕ ಜನ್ಮಗಳನ್ನು ನೋಡಲೂಬೋದಾಗಿದೆ. अगर नहीं बनती है ಒಂದು ವೇಳೆ ಆಗೋದಿಲ್ಲ ಆ ಥರ ಸ್ಟೇಜ್ ಅಂದರೆ तो नहीं देख सकेंगे। ಮತ್ತೆ ಆವಾಗ ನೋಡ್ಲಿಕ್ಕೆ ಆಗೋದೇ ಇಲ್ಲ. ये आत्मा समझने की ही किल्लत हो। ಕೇವಲ ಆತ್ಮ ಅಂತ ತಿಳ್ಕೊಳೋ ಮಾತಿಂದೇ ನಮಗೆ ಸೆಳೆತ ಇರಬೇಕು, ಇಂಟ್ರೆಸ್ಟ್ ಇರಬೇಕು. माया समझने नहीं देती, ಆದರೆ ಮಾಯೆ ನಮ್ಮನ್ನು ಆ ಥರ ತಿಳ್ಕೊಳ್ಳಿಕ್ಕೆ ಬಿಡೋದೇ ಇಲ್ಲ. घड़ी घड़ी देहभान में लाती है, ಸೆಕೆಂಡಿಗೂ ದೇಹಾಭಿಮಾನದಲ್ಲಿ ತರುತ್ತೆ. है? तो
जब हम खुद ही आत्मिक स्थिति में स्थित नहीं हो रहे हैं ಮತ್ತು ಯಾವಾಗ ನಾವು ಸ್ವಯಂವೇ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಇಲ್ಲ, तो आत्मा के बाप को कैसे पहचानेंगे? ಮತ್ತು ನಾವು ಆತ್ಮಗಳ ತಂದೆಯನ್ನು ಯಾವ ಥರ ಗುರುತಿಸ್ಕೊಳ್ಳಿಕ್ಕಾಗುತ್ತೆ? अरे बाप को पहले बच्चे पहचानते हैं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ತಂದೆಯನ್ನ ಮೊದಲು ಮಕ್ಕಳು ಗುರುತಿಸ್ಕೊಂತಾರ. है? मनुष्य है और मनुष्यों का बाप मनुष्य ही होगा ना. ಅಂದರೆ ಆತ್ಮಗಳು ಮನುಷ್ಯರಾಗಿದ್ದಾರೆ ಅಂದರೆ ಮನುಷ್ಯರ ತಂದೆ ಮನುಷ್ಯರೇ ಆಗಿರ್ತಾರೆ ಅಲ್ವಾ? तो मनुष्यों का बाप को मनुष्य ही पहचानेंगे, जानवर पहचानेंगे. ಮತ್ತೆ ಮನುಷ್ಯರ ತಂದೆ ಯಾರಿದ್ದಾರೆ ಅವ್ರನ್ನ ಮನುಷ್ಯರೇ ಗುರುತಿಸ್ಕೊಂತಾರೆ ಅಥವಾ ಏನು ಪ್ರಾಣಿಗಳು ಗುರುತಿಸ್ಕೊಂತಾರ? पहले कौन पहचानेगा? ಮೊದಲು ಯಾರು ಗುರುತಿಸ್ಕೊಂತಾರೆ? मनुष्यों के बाप को मनुष्य पहचानेंगे. ಮನುಷ್ಯರ ತಂದೆಯನ್ನ ಮೊದಲು ಮನುಷ್ಯರೇ ಗುರುತಿಸ್ಕೊಂತಾರೆ. तो आत्माओं के बाप को कौन पहचानेंगे? ಮತ್ತೆ ಆತ್ಮಗಳ ತಂದೆಯನ್ನ ಯಾರು ಗುರುತಿಸ್ಕೊಂತಾರೆ? है? अरे देवान वाले जो देह अपन को समझे बैठे वो पहचानेंगे नहीं? ಯಾರು ದೇಹಾಭಿಮಾನದಲ್ಲಿರುವಂತವರಾಗಿದ್ದಾರೆ, ಸ್ವಯಂವನ್ನ ದೇಹ ಅಂತ ತಿಳ್ಕೊಂಡು ಕುತ್ಕೊಂಡಿದ್ದಾರೆ, ಅವ್ರು ಗುರುತಿಸ್ಕೊಂತಾರ? हाँ, जो परमात्मा है सो पहचानेंगे. ಯಾರು ಪರಮಾತ್ಮ ಆಗಿದ್ದಾರೆ ಅವ್ರು ಗುರುತಿಸ್ಕೊಂತಾರ? अरे वो तो अपने को ही नहीं पहचानेंगे. ಅದಕ್ಕೆ ಬಾಬಾ ಹೇಳ್ತಿದಾರೆ, ಅರೆ ಅವರಂತೂ ಸ್ವಯಂವನ್ನೇ ಗುರುತಿಸ್ಕೊಳ್ಳೋದಿಲ್ಲ. क्या हम है परमात्मा? ನಾವಾಗಿದ್ದೀವಿ ಪರಮಾತ್ಮ, पहचानेंगे कहाँ से? ಅವ್ರು ಎಲ್ಲಿಂದ ಗುರುತಿಸ್ಕೊಂತಾರೆ? हाँ, आत्मिक स्थिति में लगातार रहें ಅಂದ್ರೆ ಆತ್ಮಿಕ ಸ್ಥಿತಿಯಲ್ಲಿ ಕಂಟಿನ್ಯೂ ಆಗಿದ್ರೆ तो पहचान, नहीं तो आवाज जितना गुरुत्व रहेंगे स्पंदन। आत्मिक स्थिति में उतना पहचानेंगे. ಇಲ್ದಿದ್ರೆ ಆತ್ಮಿಕ ಸ್ಥಿತಿಯಲ್ಲಿ ಎಷ್ಟು ಇರ್ತಾರೋ ಅಷ್ಟೇ ಗುರುತಿಸ್ಕೊಂತಾರೆ. है? अगर नहीं रहेंगे आत्मिक स्थिति में ಒಂದ್ ವೇಳೆ ಆತ್ಮಿಕ ಸ್ಥಿತಿಯಲ್ಲಿ ಉಳ್ಕೊಳ್ಳಿಲ್ಲ ಅಂದ್ರೆ तो नहीं, ಮತ್ತೆ ಗುರುತಿಸ್ಕೊಳ್ಳಿಕ್ಕೂ ಆಗಲ್ಲ. 50% रहेंगे 50% ಒಂದ್ ವೇಳೆ ಇದ್ರೆ तो 50% पहचानेंगे ಮತ್ತೆ 50% ತಿಳ್ಕೊಂತಾರೆ, और 50% अंधेरे में रहेंगे. ಮತ್ತೆ 50% ಕತ್ಲಲ್ಲೇ ಇರ್ತಾರೆ. है ना? हाँ. ಹೌದಲ್ವಾ? ಆ ಥರ चंद्रमा क्या करता है? है? चंद्रमा महीने में ಚಂದ್ರಮ ಏನ್ ಮಾಡ್ತಾನೆ? ಚಂದ್ರಮ ಯಾರಿದ್ದಾರೆ ಅವ್ರ ತಿಂಗಳಲ್ಲಿ 15 दिन अंधेरे में जाता है ಚಂದ್ರ ಏನಿದ್ದಾರೆ ತಿಂಗಳಲ್ಲಿ 15 ದಿನ ಕತ್ಲಲ್ಲಿ ಹೋಗ್ತಾನೆ, और 15 दिन रोशनी में आता है. ಮತ್ತೆ 15 ದಿನ ಪ್ರಕಾಶದಲ್ಲಿ ಬರ್ತಾನೆ. तो हम चंद्रमा की औलाद हैं या सूर्य की औलाद हैं? ಮತ್ತೆ ನಾವು ಚಂದ್ರನ ಮಕ್ಕಳಾಗಿದ್ದೀವ ಅಥವಾ ಸೂರ್ಯನ ಮಕ್ಕಳಾಗಿದ್ದೀವ? क्या बनना है? ಮತ್ತೆ ನಮ್ಗೇನಾಗಬೇಕಾಗಿದೆ? बनना तो है सूर्य की औलाद, सूर्यवंशी. ನಮಗಂತೂ ಸೂರ್ಯನ ಮಕ್ಕಳು ಸೂರ್ಯವಂಶಿಗಳೇ ಆಗಬೇಕಾಗಿದೆ. तो सूर्यवंशी बनने के लिए ಮತ್ತೆ ಸೂರ್ಯವಂಶಿಗಳಾಗ್ಲಿಕ್ಕೋಸ್ಕರ पहला काम जो बताया, ಮೊಟ್ಟ ಮೊದಲನೇ ಕೆಲಸ ಏನ್ ಹೇಳಿದ್ದಾರೆ? क्या करना है? ಏನ್ ಮಾಡಬೇಕಾಗಿದೆ? आत्मा बनना है. ಆತ್ಮ ಆಗ್ಬೇಕಾಗಿದೆ. आत्मा बनेंगे तो आत्माओं के बाप को आत्मा पहचाने. ಆತ್ಮ ಆದ್ರೆ ಮತ್ತೆ ಆತ್ಮಗಳ ತಂದೆಯನ್ನ ಆತ್ಮ ಗುರುತಿಸ್ಕೊಳ್ಳುತ್ತೆ. नहीं तो जो ज्यादा आत्मा बनेगा आत्मिक स्थिति में रहने की प्रैक्टिस करेगा, ಇಲ್ದಿದ್ರೆ ಯಾರು ಎಷ್ಟು ಆತ್ಮ ಆಗ್ತಾರೆ, ಆತ್ಮಿಕ ಸ್ಥಿತಿಯಲ್ಲಿ ಇರುವಂತ ಪ್ರಾಕ್ಟೀಸ್ ಮಾಡ್ತಾರೆ, वो ज्यादा पहचानेगा. ಅವ್ರು ಜಾಸ್ತಿ ಗುರುತಿಸ್ಕೊಂತಾರೆ. और जो ज्यादा पहचानेगा ಮತ್ತೆ ಯಾರು ಜಾಸ್ತಿ ಗುರುತಿಸ್ಕೊಂತಾರೆ तो उसकी प्रैक्टिस ज्यादा हुई ना आत्मिक स्थिति की. ಅವ್ರದ್ದು ಆತ್ಮಿಕ ಸ್ಥಿತಿಯ ಪ್ರಾಕ್ಟೀಸ್ ಜಾಸ್ತಿ ಆಯ್ತು ಅಲ್ವಾ? तो उसकी दौड़ आगे हो गई ना. ಮತ್ತೆ ಅವ್ರದ್ದು ಓಡೋದು ಆಟ ಏನಿದೆ ಅವ್ರದ್ದು ಮುಂದೆ ಆಗೋಗುತ್ತೆ ಅಲ್ವಾ? दौड़ आगे हो गई, दौड़ में आगे निकल गया ಅವ್ರು ಓಡುವಂತ ಆಟದಲ್ಲಿ ಮುಂದೆ ಹೋಗ್ಬಿಡ್ತಾರೆ. और निकल जाता है तो उसका रिजल्ट क्या होगा? ಮತ್ತೆ ಅವ್ರು ಮುಂದೆ ಓಡುವ ಆಟದಲ್ಲಿ ಮುಂದೆ ಹೋಗ್ಬಿಟ್ರೆ ಅದ್ರ ರಿಸಲ್ಟ್ ಏನ್ ಬರುತ್ತೆ? ಮತ್ತೆ है? वो जल्दी बाप के पास पहुंचेगा या देर से पहुंचेगा? ಅವ್ರು ಬೇಗ ತಂದೆ ಹತ್ರ ತಲುಪ್ತಾರ ಅಥವಾ ಲೇಟಾಗಿ ತಲುಪ್ತಾರ? जल्दी पहुंचेगा. ಅವ್ರು ಮತ್ತೆ ಬೇಗನೆ ತಲುಪ್ತಾರೆ. बाप दादा कहते हैं अब मर्जीवा जन्म में आत्माभिमान अर्थात देही अभिमानी स्थिति भी ऐसी ಬಾಬ್ದಾದ ಹೇಳ್ತಾರೆ, ಇವಾಗ ಮರ್ಜೀವ ಜನ್ಮದಲ್ಲಿ ಆತ್ಮಿಕ ಸ್ಥಿತಿ ಅಂದರೆ ಮರ್ಜೀವ ಸ್ಥಿತಿ ಏನಿದೆ, नेचुरल बना लो. ಆ ಆತ್ಮಿಕ ಸ್ಥಿತಿ ಏನಿದೆ ದೇಹಿ ಅಭಿಮಾನಿ ಸ್ಥಿತಿ ಅಂದರೆ ದೇಹಾಭಿಮಾನವನ್ನು ಮರೆತು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಸ್ಥಿತಿ ಏನಿದೆ ಅದನ್ನು ಇಮರ್ಜ್ ಮಾಡ್ಕೊಳ್ಳಿ. ಅಂದರೆ ಈ ಆತ್ಮಾಭಿಮಾನಿಯ ಸ್ಥಿತಿ ಅನ್ನೋದೇನಿದೆ ಇದನ್ನು ನ್ಯಾಚುರಲ್ ಆಗಿ ಮಾಡ್ಕೊಂಬಿಡಿ ಈ ಮರ್ಜೀವ ಜನ್ಮದಲ್ಲಿ. जैसे 63 जन्म से नेचर पड़ी हुई है कॉन्शियस
ಯಾವ ರೀತಿ 63 ಜನ್ಮಗಳಿಂದ ನಮ್ಮದು ಈ ಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವ ಥರ? बॉडी कॉन्शियस में आने की। ದೇಹಾಭಿಮಾನದಲ್ಲಿ ಬರುವಂಥ ಅಭ್ಯಾಸ ಆಗೋಗ್ಬಿಟ್ಟಿದೆ. मेहनत नहीं करनी पड़े, ಶ್ರಮ ಮಾಡುವಂಥ ಅವಶ್ಯಕತೆ ಇರಬಾರ್ದು. आत्माभिमानी बनने की। ಆತ್ಮಾಭಿಮಾನಿಗಳಾಗಲಿಕ್ಕೋಸ್ಕರ ಶ್ರಮ ಪಡುವಂಥ ಅವಶ್ಯಕತೆ ಇಲ್ಲ. मैं आत्मा हूँ, मैं आत्मा हूँ, ನಾನು ಆತ್ಮ ಆಗಿದ್ದೀನಿ, ನಾನು ಆತ್ಮ ಆಗಿದ್ದೀನಿ. लेकिन नेचुरल हो जाए। ಆದರೆ ಅದು ನ್ಯಾಚುರಲ್ ಆಗೋಗ್ಬಿಡ್ಬೇಕು. जब ब्राह्मण जन्म लिया तो कोई भी बच्चा पैदा होता है, ಯಾವಾಗ ಬ್ರಾಹ್ಮಣ ಜನ್ಮವನ್ನು ತಗೊತಾರೆ, ಆವಾಗ ಯಾವುದೇ ಮಕ್ಕಳು ಜನ್ಮ ತಗೊತಾರೆ, जब थोड़ा समझ में आता है ಯಾವಾಗ ಏನಾದರೂ ಸ್ವಲ್ಪ ಅರ್ಥ ಆಗುತ್ತೆ, तो उसको परिचय देते हैं, आप कौन हो, ಆವಾಗ ಮತ್ತೆ ಅವರವ್ರಿಗೆ ಪರಿಚಯವನ್ನು ಕೊಡ್ತಾರೆ. ನೀವು ಯಾರಾಗಿದ್ದೀರಾ, किसके हो, इसके बच्चे हो। ನೀವು ಯಾರಾಗಿದ್ದೀರಾ, ನೀವು ಯಾರ ಮಕ್ಕಳಾಗಿದ್ದೀರಾ. आप ब्राह्मण जन्मों को जन्मते ही क्या परिचय मिला? ನೀವು ಬ್ರಾಹ್ಮಣರಿಗೂ ಸಹ ಜನ್ಮ ತಗೊಂಡ ತಕ್ಷಣನೇ ನಿಮಗೆ ಏನಂತ ಪರಿಚಯ ಸಿಕ್ತು. आप कौन हो, ನೀವು ಯಾರಾಗಿದ್ದೀರಾ, किसके बच्चे हो। ನೀವು ಯಾರ ಮಕ್ಕಳಾಗಿದ್ದೀರಾ. आत्मा का पाठ पहले पक्का कराया जाता है ना। ಆತ್ಮನ ಪಾಠವನ್ನು ಮೊದಲು ಪಕ್ಕಾ ಮಾಡಿಸ್ಬೇಕಾಗತ್ತೆ ಅಲ್ವಾ. आप कौन हो, आप आत्मा हो। ನೀವು ಯಾರಾಗಿದ್ದೀರಾ, ನೀವು ಆತ್ಮ ಆಗಿದ್ದೀರಾ. तो ये पहला परिचय नेचुरल और नेचर बन जाए। ಮತ್ತು ಈ ಮೊದಲನೇ ಪರಿಚಯ ಏನಿದೆ ಇದು ನ್ಯಾಚುರಲ್ ಆಗಬೇಕು, ನೇಚರ್ ಆಗಬೇಕು. जब तक ये पहला पाठ पक्का नहीं हुआ है, ಎಲ್ಲಿವರೆಗೂ ಈ ಮೊದಲನೇ ಪಾಠ ಪಕ್ಕಾ ಆಗಿಲ್ವೋ तब तक अपन को परमात्मा पालना का अधिकारी भी ಅಲ್ಲಿವರೆಗೂ ಸ್ವಯಂವನ್ನು ಪರಮಾತ್ಮ ಪಾಲನೆ ಅಧಿಕಾರಿ ಅಂತಲೂ नहीं समझ पाएंगे। ತಿಳ್ಕೊಳ್ಳಿಕ್ಕಾಗಲ್ಲ. पहली सीढ़ी पक्की करनी पड़ी। ಮೊದಲನೇ ಮೆಟ್ಲನ್ನು ಪಕ್ಕಾ ಮಾಡ್ಕೋಬೇಕಾಗಿದೆ. याद करना नहीं पड़े। ನೆನ್ಪು ಮಾಡುವಂಥ ಅವಶ್ಯಕತೆ ಇರಬಾರ್ದು. ऐसे हर ब्राह्मण बच्चे को अब समय प्रमाण देही अभिमानी स्टेज नेचुरल हो जाए। ಇವಾಗ ಅದೇ ಥರ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳಿಗೂ ಸಹ ಈ ದೇಹಿ ಅಭಿಮಾನಿ ಆಗೋದು ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಅಭ್ಯಾಸ ಏನಿದೆ ಇದು ನ್ಯಾಚುರಲ್ ಆಗೋಗ್ಬಿಡ್ಬೇಕು. कई बच्चों की है भी, ಮತ್ತು ತುಂಬ ಮಕ್ಕಳದಂತೂ ಇದೆ ಆ ಥರ. उनको सोचना नहीं पड़ता है। ಅವರಿಗೆ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. आत्मिक स्थिति में आने के लिए ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಬರಲಿಕ್ಕೋಸ್ಕರ ಅವರಿಗೆ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. है ही स्मृति स्वरूप। ಅವರಂತೂ ಸ್ಮೃತಿ ಸ್ವರೂಪನೇ ಆಗಿರ್ತಾರೆ. अब निरंतर और नेचुरल स्मृति स्वरूप बनना है। ಇವಾಗ ನಿರಂತರವಾಗಿ ನ್ಯಾಚುರಲ್ ಆಗಿ ಸ್ಮೃತಿ ಸ್ವರೂಪ ಆಗಬೇಕಾಗಿದೆ. लास्ट अंतिम पेपर सभी ब्राह्मणों का ಲಾಸ್ಟ್ ಅಂತಿಮ ಪೇಪರ್ ಏನಿದೆ ಇದು ಎಲ್ಲ ಬ್ರಾಹ್ಮಣರದ್ದು. यही छोटा सा पेपर होगा। ಇದೇ ಚಿಕ್ಕ ಪೇಪರ್ ಆಗಿರುತ್ತೆ. क्या क्या पेपर होगा? ಏನು ಪೇಪರ್ ಆಗಿರುತ್ತೆ? आत्माभिमानी बने। ಆತ್ಮಾಭಿಮಾನಿಗಳಾಗುವಂಥ ಪೇಪರ್. नष्टो मोहा काहे से, अपनी देह से, देह के संबंधियों ನಷ್ಟೋ ಮೋಹ ಯಾವುದರಿಂದ? ನಮ್ಮ ದೇಹದಿಂದ, ದೇಹದ ಸಂಬಂಧಗಳಿಂದ से, देह के पदार्थ से। ಮತ್ತು ದೇಹದ ಪದಾರ್ಥಗಳಿಂದ. नष्टो मोहा स्मृति स्वरूप। ನಷ್ಟೋ ಮೋಹ ಸ್ಮೃತಿ ಸ್ವರೂಪ. तो इस वर्ष में क्या करेंगे? ಮತ್ತು ಈ ವರ್ಷದಲ್ಲಿ ಏನು ಮಾಡ್ತೀರಾ? कई बच्चे कहते हैं इस वर्ष में क्या विशेष लक्ष्य रखें? ತುಂಬ ಮಕ್ಕಳು ಹೇಳ್ತಾರೆ ಈ ವರ್ಷದಲ್ಲಿ ವಿಶೇಷವಾಗಿ ಏನು ಮಹತ್ವವನ್ನು ಇಟ್ಕೋಬೇಕು. तो बाप दादा कहते हैं सदा देही अभिमानी बनो। ಆವಾಗ ಬಾಬ್ದಾದ ಹೇಳ್ತಾರೆ ಯಾವಾಗಲೂ ದೇಹಿ ಅಭಿಮಾನಿಗಳಾಗಲಿ ಅಂತ. अंश मात्र भी आत्माभिमान से नीचे न हटे। ಒಂದು ಅಂಶನೂ ಸಹ ಆತ್ಮಾಭಿಮಾನದಿಂದ ಕೆಳಗಡೆ ಬರಬಾರ್ದು. स्मृति स्वरूप को ಸ್ಮೃತಿ ಸ್ವರೂಪ ಆಗಬೇಕು. जीवन मुक्ति तो प्राप्त होनी ही है, ಜೀವನ್ ಮುಕ್ತಿ ಅಂತೂ ಪಡಿಲೇಬೇಕಾಗಿದೆ. लेकिन जीवन मुक्त होने के पहले मेहनत ಆದರೆ ಜೀವನ್ಮುಕ್ತರಾಗಲಿಕ್ಕಿಂತನೂ ಮುಂಚೆ मुक्त बनो। ಶ್ರಮ ಪಡೋದ್ರಿಂದನೂ ಮುಕ್ತರಾಗಿ. इतना नेचुरल हो जाए। ಇಷ್ಟ ನಮ್ಮ ಅಭ್ಯಾಸ ಏನಿದೆ ಅದು ಅಷ್ಟೊಂದು ನ್ಯಾಚುರಲ್ ಆಗಿಬಿಡ್ಬೇಕು. वह स्थिति समय को समीप लाएगी ಆ ಸ್ಥಿತಿ ಏನಿದೆ ಅದು ಸಮಯವನ್ನು ಹತ್ತಿರ ತರುತ್ತೆ. और आपके सर्व विश्व के भाई और बहनों को ಮತ್ತು ಎಲ್ಲ ವಿಶ್ವದಲ್ಲಿರುವಂಥ ಸಹೋದರರಿಗೆ दुख अशांति से मुक्त कराएगी। ದುಃಖದಿಂದ ಅಶಾಂತಿಯಿಂದ ಮುಕ್ತರನ್ನಾಗಿ ಮಾಡುತ್ತೆ. आपकी ये स्थिति आत्माओं के लिए मुक्ति धाम का दरवाजा खोलेगी। ನಿಮ್ಮ ಈ ಸ್ಥಿತಿ ಏನಿದೆ ಇದು ಆತ್ಮಗಳಿಗೋಸ್ಕರ ಮುಕ್ತಿಧಾಮದ ಬಾಗಿಲನ್ನು ತೆಗೆಯುತ್ತೆ. तो
अपने भाई बहनों के ऊपर रहम नहीं आता है क्या? ನಿಮಗೆ ನಿಮ್ಮ ಸಹೋದರರ ಮೇಲೆ ಕರುಣೆ ಬರೋದಿಲ್ವಾ? कितना चारों ओर आत्माएं ನಾಲ್ಕು ಕಡೆ ಎಷ್ಟೊಂದು ಆತ್ಮಗಳು चिल्ला रही है, ಕೂಗಾಡ್ತಾ ಇದ್ದಾರೆ. तो आपकी देह अभिमान से मुक्ति ಮತ್ತು ನಿಮಗೆ ನಿಮ್ಮ ದೇಹಾಭಿಮಾನದಿಂದ ಮುಕ್ತಿ सर्व आत्माओं को मुक्ति दिलाई. ಎಲ್ಲ ಆತ್ಮಗಳನ್ನು ಮುಕ್ತಿಯನ್ನು ಕೊಡಿಸುತ್ತೆ. ಎಲ್ಲ ಆತ್ಮಗಳಿಗೆ पहले क्या करें? ಮೊದಲು ಏನು ಮಾಡಬೇಕಾಗಿದೆ? सर्व आत्माओं को मुक्ति दिलाने के लिए पहले हम क्या करें? ಎಲ್ಲ ಆತ್ಮಗಳಿಗೂ ಮುಕ್ತಿಯನ್ನು ಕೊಡಿಸ್ಲಿಕ್ಕೋಸ್ಕರ ಮೊದಲು ನಾವೇನು ಮಾಡಬೇಕಾಗಿದೆ? अपने देह अभिमान से हम पहले मुक्त हो जाए. ನಮ್ಮ ದೇಹಾಭಿಮಾನದಿಂದ ಮೊದಲು ನಾವು ಮುಕ್ತರಾಗಬೇಕು. ये चेक करो. ಇದನ್ನು ಚೆಕ್ ಮಾಡ್ಕೊಳ್ಳಿ. नेचुरल स्मृति समर्थी स्वरूप कहाँ तक बने? ನ್ಯಾಚುರಲ್ ಸ್ಮೃತಿ ಅಂದರೆ ಸಮರ್ಥಿ ಸ್ವರೂಪ ನಾವು ಎಲ್ಲಿವರೆಗೂ ಆಗಿದ್ದೀವಿ ಅಂತ. समर्थी स्वरूप बनना हो ಸಮರ್ಥಿ ಸ್ವರೂಪ ಆಗಬೇಕಾಗಿದೆ ಅಂದರೆ व्यर्थ को सहज समाप्त कर देगा. ವ್ಯರ್ಥವನ್ನು ಬೇಗ ಸಮಾಪ್ತಿ ಮಾಡಿಬಿಡುತ್ತೆ. ಅದು बार बार मेहनत नहीं करनी पड़ेगी. ಪದೇ ಪದೇ ಶ್ರಮ ಪಡುವಂಥ ಅವಶ್ಯಕತೆ ಇರಲ್ಲ. कब? जब समर्थी स्वरूप बन जावे. ಯಾವಾಗ ನಾವು ಸಮರ್ಥಿ ಸ್ವರೂಪರಾಗ್ಬಿಡ್ತೀವಿ ಆವಾಗ. जब आत्मिक स्थिति में रहते हैं ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವಿ तो बाप का ज्ञान भी बुद्धि में बैठता है. ಆವಾಗ ತಂದೆಯ ಜ್ಞಾನನೂ ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತೆ. क्योंकि बाप कहते हैं मैं अपने बच्चों से ही बात करता हूँ. ಯಾಕೆಂದರೆ ತಂದೆ ಹೇಳ್ತಾರೆ ನಾನಂತೂ ನನ್ನ ಮಕ್ಕಳ ಜೊತೆನೆ ಮಾತಾಡ್ತೀನಿ ಅಂತ. क्या? जो आत्मिक स्थिति में रहने वाले मेरे बच्चे हैं ಏನಂತ ಹೇಳಿದ್ರು? ಯಾರು ಆತ್ಮಿಕ ಸ್ಥಿತಿಯಲ್ಲಿರುವಂಥ ನನ್ನ ಮಕ್ಕಳಾಗಿದ್ದಾರೆ मैं उनसे बात करता हूँ. ನಾನು ಅವ್ರ ಜೊತೆನೆ ಮಾತಾಡ್ತೀನಿ. जो आत्मिक स्थिति में नहीं रहते भूल जाते हैं ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರೋದೇ ಇಲ್ಲ, ಮರ್ತೋಗ್ಬಿಡ್ತಾರೆ, उनसे मैं बात भी नहीं करता हूँ. ಅವ್ರ ಜೊತೆ ನಾನು ಮಾತಾಡೋದೇ ಇಲ್ಲ. देवान में तो रावण के बच्चे हैं. ನಾವು ದೇಹಾಭಿಮಾನದಲ್ಲಿದ್ದರೆ ನಾವು ರಾವಣನ ಮಕ್ಕಳಾಗಿದ್ದೀವಿ. आत्मिक स्थिति में तो निराकार राम के बच्चे हैं. ಆತ್ಮಿಕ ಸ್ಥಿತಿಯಲ್ಲಿದ್ದೀವಿ ಅಂದರೆ ನಿರಾಕಾರ ರಾಮನ ಮಕ್ಕಳಾಗಿದ್ದೀವಿ. बेहद का बाप कहते हैं ಬೇಹದ್ದಿನ ತಂದೆ ಹೇಳ್ತಾರೆ अब अशरीरी बन जाओ. ಇವಾಗ ಅಶರೀರಿ ಆಗ್ಬಿಡಿ. और दूसरा कोई तरीका नहीं है. ಇವಾಗ ಬೇರೆ ಯಾವುದೇ ವಿಧಿ ಅಂತೂ ಇಲ್ವೇ ಇಲ್ಲ. माया और प्रकृति को जीतने का ಮಾಯನ್ನ ಮತ್ತೆ ಪ್ರಕೃತಿಯನ್ನ ಗೆಲ್ಲಲಿಕ್ಕೋಸ್ಕರ दूसरा कोई तरीका नहीं है. ಬೇರೆ ಏನು ವಿಧಿನೇ ಇಲ್ಲ. न माया को जीत सकेंगे अशरीरी बने बगैर ಅಂದ್ರೆ ಅಶರೀರಿ ಆಗ್ಲಿಲ್ಲ ಅಂದ್ರೆ ಮಾಯನ್ನೂ ಸಹ ಗೆಲ್ಲಿಕ್ಕಾಗಲ್ಲ. और न प्रकृति के 3 गुणों को ಮತ್ತೆ ಪ್ರಕೃತಿಯ 3 ಗುಣಗಳೇನಿದೆ ಅದನ್ನು ಗೆಲ್ಲಿಕ್ಕಾಗಲ್ಲ. पार पा सकेंगे. यह लक्ष्य रखो कि ऐसा रूहानी आत्मिक शक्तिशाली यूथ ग्रुप बनावे जो विश्व को चैलेंज करे कि हम रूहानी यूथ ग्रुप विश्व शांति की स्थापना के कार्य में सदा सहयोगी हैं. अव्यक्त वाणी तारीख 24 अप्रैल 1983 पृष्ठ 163 अंत. ಈ ಲಕ್ಷ್ಯವನ್ನು ಇಟ್ಕೊಳ್ಳಿ ಯಾವಾಗಲೂ. ಈ ರೀತಿ ನಾವು ರೂಹಾನಿ ಆತ್ಮಿಕ ಶಕ್ತಿಶಾಲಿ ಯೂತ್ ಗ್ರೂಪನ್ನು ತಯಾರು ಮಾಡ್ತೀವಿ. ಆ ಗ್ರೂಪ್ ಏನಿದೆ ಅದು ವಿಶ್ವವನ್ನು ಚಾಲೆಂಜ್ ಮಾಡುತ್ತೆ ಕಿ ನಾವು ರೂಹಾನಿ ಯೂತ್ ಗ್ರೂಪ್ನವರು ವಿಶ್ವ ಶಾಂತಿಯ ಸ್ಥಾಪನೆಯ ಕಾರ್ಯದಲ್ಲಿ ಯಾವಾಗಲೂ ಸಹಯೋಗಿ ಆಗಿದ್ದೀವಿ ಅಂತ. ಅವ್ಯಕ್ತವಾಣಿ ತಾರೀಖ್ 24/4/83 ಪೇಜ್ ನಂಬರ್ 163 ಅಂತ್ಯ. 8 घंटे लगातार अगर आत्मिक स्थिति में टिक जाए 8 ಗಂಟೆ ಕಂಟಿನ್ಯೂ ಆಗಿ ಒಂದು ವೇಳೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಟ್ರೆ तो समझो साइलेंस की साइंस के ऊपर विजय हो जाएगी. ಆವಾಗ ತಿಳ್ಕೊಂಬಿಡಿ ಸೈಲೆನ್ಸಿಂದು ಸೈನ್ಸಿನ ಮೇಲೆ ವಿಜಯ ಆಗೋಗಿದೆ ಅಂತ. साइंस 5 तत्वों को कंट्रोल करती है. ಸೈನ್ಸ್ ಏನಿದೆ ಇದು 5 ತತ್ವಗಳನ್ನು ಕಂಟ್ರೋಲ್ ಮಾಡುತ್ತೆ. आत्मा को कंट्रोल नहीं कर सकती. ಆತ್ಮನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. और आत्मा 5 तत्वों को भी कंट्रोल करती है. ಮತ್ತೆ ಆತ್ಮ ಏನಿದೆ 5 ತತ್ವಗಳನ್ನು ಕಂಟ್ರೋಲ್ ಮಾಡುತ್ತೆ. और स्वयं को भी
कंट्रोल कर लेती है। ಮತ್ತು ಆತ್ಮ ಸ್ವಯಂವನ್ನು ಸಹ ಕಂಟ್ರೋಲ್ ಮಾಡುತ್ತೆ. और जितनी पावरफुल कंसंट्रेटेड आत्मा होगी, ಮತ್ತು ಎಷ್ಟು ಕಾನ್ಸಂಟ್ರೇಟೆಡ್ ಆಗಿರುವಂಥ ಪವರ್ಫುಲ್ ಆತ್ಮ ಆಗಿರ್ತಾರೆ, वो उतने ही ज्यादा प्रमाण में ಅವರಷ್ಟೇ ಜಾಸ್ತಿ ಪ್ರಮಾಣದಲ್ಲಿ 5 तत्वों को और अन्य आत्माओं को कंट्रोल कर लेगी। 5 ತತ್ವಗಳನ್ನು ಪ್ರಕೃತಿ 5 ತತ್ವಗಳನ್ನು ಅಷ್ಟೇ ಬೇಗ ಅದು ಕಂಟ್ರೋಲ್ ಮಾಡ್ಕೊಂಡ್ಬಿಡುತ್ತೆ. ये साइलेंस की पावर है। ಇದು ಸೈಲೆನ್ಸಿನ ಶಕ್ತಿಯಾಗಿದೆ. जो काम 70 साल में ಯಾವ ಕೆಲಸವನ್ನು 70 ವರ್ಷದಲ್ಲಿ ब्रह्मा कुमार कुमारी नहीं कर सके, ಬ್ರಹ್ಮಕುಮಾರ್ ಕುಮಾರಿಯರು ಮಾಡ್ಲಿಕ್ಕಾಗಲಿಲ್ಲ, देह की भाग दौड़ करके ದೇಹದಿಂದ ಅಲ್ಲಿ ಇಲ್ಲಿ ಓಡಾಡಿ ಮಾಡ್ಲಿಕ್ಕಾಗಲಿಲ್ಲ, वाचा का परिश्रम करके ವಾಣಿಯಿಂದ ಪರಿಶ್ರಮವನ್ನು ಮಾಡಿಬಿಟ್ಟು ಮಾಡ್ಲಿಕ್ಕಾಗಲಿಲ್ಲ, धन दान करके ಧನವನ್ನು ದಾನ ಮಾಡಿಬಿಟ್ಟು स्थूल धन, ಸ್ಥೂಲ ಧನ ಸಂಪತ್ತಿ, वो काम थोड़े समय में ಕಾನ್ಸಂಟ್ರೇಷನ್ के द्वारा हो जाएगा। ಆ ಕೆಲಸ ಸ್ವಲ್ಪ ಸಮಯದಲ್ಲಿ ಕಾನ್ಸಂಟ್ರೇಷನಿನ ಮುಖಾಂತರ ಆಗೋಗ್ಬಿಡುತ್ತೆ. परंतु उसके लिए संगठित पावर चाहिए। ಆದರೆ ಅದಕ್ಕೋಸ್ಕರ ಸಂಘಟಿತ ಪವರ್ ಬೇಕಾಗಿದೆ. ये नहीं कि 1 घंटे बाबा के क्लास में बैठे खुश हो गए ಆ ಥರ ಅಲ್ಲ, 1 ಗಂಟೆ ನಾವು ಬಾಬನ್ ಕ್ಲಾಸಲ್ಲಿ ಕೂತ್ಕೊಂಡಿದ್ದೀವಿ, ಖುಷಿ ಆಗೋಗ್ಬಿಟ್ಟಿದ್ದೀವಿ, और बाकी 24 घंटे घर में जाके धंधा दोरी में बह गए। ಮತ್ತು ಆಮೇಲೆ ಉಳಿದಿರೋ 24 ಗಂಟೆಯಲ್ಲಿ ಮನೆಯಲ್ಲಿ ಹೋಗ್ಬಿಟ್ಟು ದುಡಿಮೆ ವ್ಯಾಪಾರದಲ್ಲೇ ಹರಿತೋಗ್ತೀವಿ. ಆ ಥರ ಅಲ್ಲ. इसलिए बोला ಅದಕ್ಕೋಸ್ಕರ ಹೇಳಿದರೆ कि ऐसा भी टाइम आवेगा ಆ ಥರನೂ ಸಮಯ ಬರುತ್ತೆ, कि तुम बच्चे परमधाम को इस सृष्टि पर उतार लेंगे। ನೀವು ಮಕ್ಕಳು ಪರಮಧಾಮವನ್ನು ಈ ಸೃಷ್ಟಿಯಲ್ಲಿ ಇಳಿಸ್ಕೊಂಡ್ಬಿಡ್ತೀರಾ. उस शांति धाम का वाइब्रेशन इस सृष्टि पर ऐसा फैलेगा ಆ ಶಾಂತಿಧಾಮದ ವೈಬ್ರೇಷನ್ ಈ ಸೃಷ್ಟಿಯಲ್ಲಿ ಆ ಥರ ಹರಡ್ಕೊಳ್ಳುತ್ತೆ कि बड़े बड़े साइंसदान भी चमत्कृत हो जाएंगे। ದೊಡ್ಡ ದೊಡ್ಡ ಸೈನ್ಸ್ ದಾನಗಳು ಸಹ ಚಕ್ರಿತರಾಗೋಗ್ತಾರೆ. जितना जितना निराकारी बनेंगे ಎಷ್ಟೆಷ್ಟು ನಾವು ನಿರಾಕಾರಿ ಆಗ್ತಾ ಹೋಗ್ತೀವಿ, उतना उतना ज्ञान की और बाप की प्रत्यक्षता होती जाएगी। ಅಷ್ಟಷ್ಟು ಜ್ಞಾನದ್ದು ಮತ್ತು ತಂದೆದು ಪ್ರತ್ಯಕ್ಷತೆ ಆಗ್ತಾ ಹೋಗುತ್ತೆ. जब खुद निराकारी बने तो ये ज्ञान भी फैलेगा। ಯಾವಾಗ ನಾವು ಸ್ವಯಂ ನಿರಾಕಾರಿ ಆಗ್ತೀವೋ ಆವಾಗ ಈ ಜ್ಞಾನನೂ ಸಹ ಹರಡ್ಕೊತಾ ಹೋಗುತ್ತೆ. इसलिए अव्यक्तवाणी में भी बोला, ಅದಕ್ಕೋಸ್ಕರ ಅವ್ಯಕ್ತವಾಣಿಯಲ್ಲೂ ಸಹ ಹೇಳಿದ್ದಾರೆ, जब तुम बच्चे अव्यक्त बन जाएंगे ಯಾವಾಗ ನೀವು ಮಕ್ಕಳು ಅವ್ಯಕ್ತ ಆಗೋಗ್ತೀರಾ तो तुम्हारी प्रत्यक्षता बाप के साथ तुम्हारी भी प्रत्यक्षता हो जाएगी। ಆವಾಗ ತಂದೆ ಜೊತೆಯಲ್ಲಿ ನಿಮ್ಮದು ಸಹ ಪ್ರತ್ಯಕ್ಷತೆ ಆಗೋಗ್ಬಿಡುತ್ತೆ. खुदा कौन सी खिदमत चाहेगा? ಭಗವಂತ ಯಾವ ಸೇವೆಯನ್ನು ಇಷ್ಟಪಡ್ತಾರೆ? हैं? खुदाई खिदमतगार बनाना चाहता है। ಖುದಾಯಿ ಖಿದ್ಮತ್ಗಾರ್ ಅಂದರೆ ಭಗವಂತನ ಸೇವಕರನ್ನಾಗಿ ಮಾಡ್ಲಿಕ್ಕೋಸ್ಕರ ಅವ್ರು ಇಷ್ಟಪಡ್ತಾರೆ. खुदाई खिदमतगार का मतलब क्या हुआ? ಖುದಾಯಿ ಖಿದ್ಮತ್ಗಾರ್ ಅಂದರೆ ಅದರ ಅರ್ಥ ಏನಾಯಿತು? बच्चे क्या करें? ಅಂದರೆ ಮಕ್ಕಳು ಏನು ಮಾಡಬೇಕು? पहले खुद आत्मिक स्थिति में टिके ಮೊದಲು ಸ್ವಯಂ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಲಿ, और जो भी आत्मिक स्थिति में टिकने वाले ब्राह्मण परिवार के बच्चे हैं ಮತ್ತು ಯಾರೇ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವಂಥ ಬ್ರಾಹ್ಮಣ ಪರಿವಾರದ ಮಕ್ಕಳಿದ್ದಾರೆ उनकी आपस में मदद करें। ಮತ್ತು ಪರಸ್ಪರದಲ್ಲಿ ಅವ್ರ ಸಹಯೋಗವನ್ನು ಕೊಡಲಿ. ये है खुदाई खिदमत। ಇದಾಗಿದೆ ಖುದಾಯಿ ಖಿದ್ಮತ್ ಅಂದರೆ ಭಗವಂತನ ಸೇವೆ. पहले घर का सुधार ಅಂದರೆ ಮೊದಲು ಪರಿವಾರದ ಸುಧಾರಣೆ या पर का सुधार? ಅಥವಾ ಬೇರೆಯವರ ಸುಧಾರಣೆನಾ? पहले घर का सुधार। ಮೊದಲು ಪರಿವಾರದ ಮನೆಯ ಸುಧಾರಣೆ ಆಗಬೇಕು. तो जिन बच्चों की बुद्धि में ये बात बैठ गई है ಮತ್ತು ಯಾವ ಮಕ್ಕಳ ಬುದ್ಧಿಯಲ್ಲಿ ಈ ಮಾತು ಕುತ್ಕೊಂಡ್ಬಿಟ್ಟಿದೆ कि हम परमात्मा बाप सुप्रीम सोल ज्योति बिंदु के बच्चे ज्योति बिंदु आत्मा हैं, ಅಂದರೆ ನಾವು ಪರಮಾತ್ಮ ತಂದೆ ಸುಪ್ರೀಂ ಸೋಲ್ ಶಿವ ಯಾರಿದ್ದಾರೆ ಅವ್ರ ಮಕ್ಕಳು ನಾವು ಸಹ ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀವಿ ಅಂತ ಈ ಮಾತು ಯಾರ ಬುದ್ಧಿಯಲ್ಲಿ ಕುತ್ಕೊಂಡ್ಬಿಟ್ಟಿದೆ
उन बच्चों को सहयोग देना, ಆ ಮಕ್ಕಳಿಗೆ ಸಹಯೋಗವನ್ನು ಕೊಡೋದು, उन बच्चों की मदद करना, ಆ ಮಕ್ಕಳಿಗೆ ಸಹಯೋಗವನ್ನು ಕೊಡೋದು, उन बच्चों के साथ रहना, ಆ ಮಕ್ಕಳ ಜೊತೆಯಲ್ಲಿರೋದು, ये हमारा पहला कर्तव्य है। ಇದು ನಮ್ಮ ಮೊದಲನೇ ಕರ್ತವ್ಯ ಆಗಿದೆ. कोई दाता हो, अपने घर में आग लग रही है, ಯಾರಾದರೂ ದಾತ ಆಗಿರ್ತಾರೆ, ಅವರು ತಮ್ಮ ಮನೆಯಲ್ಲಿ ಬೆಂಕಿ ಹತ್ಕೊಂಡಿರುತ್ತೆ, और बाहर जाके वो रहमत बांट रहा है, ಮತ್ತೆ ಅವ್ರು ಹೊರಗಡೆ ಹೋಗ್ಬಿಟ್ಟು ಬೇರೆಯವ್ರ ಮೇಲೆ ಕರುಣೆ ತೋರಿಸ್ತಾ ಇದ್ದಾರೆ. तो सही दाता कहेंगे सही माने में ಮತ್ತೆ ಅವರಿಗೆ ಸರಿಯಾಗಿರೋ ದಾರಿಯಲ್ಲಿ ಅವರಿಗೆ ದಾತ ಅಂತ ಹೇಳಲಾಗುತ್ತಾ? है? ये तो ठीक बात नहीं हुई। ಇದಂತೂ ಸರಿಯಾಗಿರೋ ಮಾತಾಗಿಲ್ಲ. पहले अपना सुधार, फिर अपने परिवार का सुधार, ಮೊದಲು ಸ್ವಯಂನ ಸುಧಾರಣೆ, ಮತ್ತೆ ನಮ್ಮ ಮನೆಯ ಸುಧಾರಣೆ, घर का सुधार, फिर पर का सुधार। ಅದರ ನಂತರ ಮತ್ತೆ ಬೇರೆಯವರ ಸುಧಾರಣೆ. तो बाप कहेंगे कि अब खिदमत करो, ಮತ್ತೆ ತಂದೆ ಹೇಳ್ತಾರೆ ಇವಾಗ ಸೇವೆಯನ್ನ ಮಾಡಿ. बाप बच्चों की खिदमत करते हैं ना। ತಂದೆನೂ ಸಹ ಮಕ್ಕಳ ಸೇವೆಯನ್ನ ಮಾಡ್ತಾರೆ ಅಲ್ವಾ? क्या कहा? जब विनाश होगा ಏನಂತ ಹೇಳಿದ್ರು? ಯಾವಾಗ ವಿನಾಶ ಆಗುತ್ತೆ तो दुनिया में खुदा की खिदमत किसको मिलेगी और किसको नहीं मिलेगी? ಮತ್ತೆ ಯಾವಾಗ ಪ್ರಪಂಚದಲ್ಲಿ ವಿನಾಶ ಆಗುತ್ತೆ ಆವಾಗ ಭಗವಂತನ ಸಹಯೋಗ, ಭಗವಂತನ ಸೇವೆ ಏನಿದೆ ಅದು ಯಾರಿಗೆ ಸಿಗುತ್ತೆ ಮತ್ತೆ ಯಾರಿಗೆ ಸಿಗಲ್ಲ? है? जो आत्मिक स्थिति में स्थित होने वाले बच्चे होंगे उनको खुदा की खिदमत महसूस होगी। ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವಂಥ ಮಕ್ಕಳಾಗಿರ್ತಾರೆ ಅವರಿಗೆ ಭಗವಂತನ ಸಹಯೋಗ, ಭಗವಂತನ ಸೇವೆಯ ಅನುಭವ ಆಗುತ್ತೆ, ಅವರಿಗೆ ಅದು ಸಿಗುತ್ತೆ. उनका ओबीडिएंट सर्वेंट बन करके उनकी खिदमत करेगा, ಅವರ ಒಬಿಡಿಯಂಟ್ ಸರ್ವೆಂಟ್ ಆಗಿಬಿಟ್ಟು ಅವರ ಸೇವೆಯನ್ನು ಮಾಡ್ತಾರೆ, महसूस होगा। ಅದು ಅವರಿಗೆ ಅನುಭವ ಆಗುತ್ತೆ. और जो आत्मिक स्थिति की जिन्होंने प्रैक्टिस नहीं की होगी, ಮತ್ತು ಯಾರು ಆತ್ಮಿಕ ಸ್ಥಿತಿಯ ಪ್ರಾಕ್ಟೀಸನ್ನು ಮಾಡೇ ಇಲ್ಲ, एक कान से सुन करके दूसरे कान से बात को निकालते रहे होंगे, ಒಂದು ಕಿವಿಯಿಂದ ಕೇಳ್ಬಿಟ್ಟು ಇನ್ನೊಂದು ಕಿವಿಯಿಂದ ಮಾತನ್ನ ಯಾರು ತೆಗೆದು ಬಿಡ್ತಾರೆ, ಕೇಳೋದೇ ಇಲ್ಲ, उनको खुदा की खिदमत रहमत प्राप्त नहीं होगी। ಅವರಿಗೆ ಭಗವಂತನ ಸೇವೆ, ಭಗವಂತನ ಕರುಣೆ, ಸಹಯೋಗ ಅನ್ನೋದು ಅವರಿಗೆ ಅನುಭವನೇ ಆಗಲ್ಲ, ಅವರಿಗೆ ಅದು ಸಿಗೋದೇ ಇಲ್ಲ. शेष अगले भाग में देखें। ಉಳಿದಿರೋದನ್ನ ಮುಂದಿನ ಭಾಗದಲ್ಲಿ ನೋಡಿ. ಓಂ ಶಾಂತಿ.